ಚಪ್ಪಲಿಗಳನ್ನೆಲ್ಲ ಆ ಕಡೆ. ಯಾಕೆ ಸಾವಿತ್ರಿ ಇಲ್ಲಿದ್ದೀರಾ? ಚಪ್ಪಲಿನೆಲ್ಲ ಯಾಕೆ ಎತ್ತಿಡ್ತಾ ಇದ್ದೀರಾ? ಸತ್ಯ ಎಲ್ಲಿ? ಏನ್ ಮಾಡ್ತಾ ಇದ್ದೀರಾ ನೀವಿಲ್ಲಿ? ಕೇಳಿ, ಯಾಕೆ ನಿಲ್ಲಿಸ್ಬಿಟ್ರಿ? ಪ್ರಶ್ನೆಗಳು ಕೇಳ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ. ಕೇಳಿ. ಏನಾಯ್ತು ಸಾವಿತ್ರಿ? ಓಹೋ, ಫಸ್ಟ್ ನೈಟ್ ಪ್ರಸ್ತ ಹುಚ್ಚೆಗಿಲ್ದಿರೋನಿಗೆ ನನ್ನ ಮನೆ ಬಿಟ್ಕೊಟ್ರೆ ನನ್ನ ಮನೆಗೆ ಯಜಮಾನ ಆಗ್ತೀನಿ ನೀನು. ಕಾಲ್ ದ ಪೊಲೀಸ್ ರೈಟ್ ನಾವು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. I will call the police. ಯಾವಾಗೆಲ್ಲ ಮಾಡಬೇಡಿ. ಇದು ನಿಮ್ಮನೆ ಅಂತ ಗೊತ್ತಾದ್ಮೇಲೆ ಇನ್ನೊಂದು ಕ್ಷಣನೂ ನಾವು ಈ ಮನೇಲಿ ಇರಲ್ಲ, ಹೊರಟೋಗ್ತೀವಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಪೊಲೀಸವರು ಮಾತ್ರ ಹಿಡ್ಕೊಡ್ಬೇಡಿ. ಈ ಕ್ಷಣ ಹುಟ್ಟ ಬಟ್ಟೆನಲ್ಲಿ ಮನೆ ಖಾಲಿ ಮಾಡಬೇಕು. ಇಷ್ಟೆಲ್ಲ ಆಗಿದೆ, ಒಂದು ಮಾತು ಹೀಗಾಗಿದೆ ಅಂತ ನೀವು ನನ್ನ ಹತ್ರ ಹೇಳಿದ್ರಾ? ಯಾಕೆ ನಿಮ್ಮ ಹತ್ರ ಫೋನ್ ಇರ್ಲಿಲ್ವಾ? ಫೋನ್ ಮಾಡಿ ಆದ್ರೂ ಹೇಳ್ಬೋದಾಗಿತ್ತಲ್ಲ. ನಿಮ್ಮಿಬ್ರು ಪಾಲಿಗೆ ನಾನು ಏನು ಅಲ್ವಾ? ಸತ್ಯನ ನನ್ನ ಗೆಳೆಯ ಅನ್ಕೊಂಡಿದ್ದೆ, ಅವನು ಹೇಳಲಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ. ನಿಮ್ಗೊಂದು ಮನೆ ಮಾಡ್ಕೊಡೋಷ್ಟು ಯೋಗ್ಯತೆ ನನ್ಗಿಲ್ವಾ? ಈಗ ಎಲ್ಲಿದ್ದೀರಾ? ಸದ್ಯಕ್ಕೊಂದು ಶೆಡ್ ಬಾಡಿಗೆಗೆ ತಗೊಂಡು ನಾ ತಳ್ತಾ ಇದೀವಿ. ಹೊಟ್ಟೆ ತುಂಬಬೇಕಲ್ಲ, ಎಲ್ರೂ ದುಡಿಬೇಕು. ಈಗ ಸತ್ಯ ಅವ್ರ ಹತ್ರನೂ ಕಾರಿಲ್ಲ. ಟ್ರಾವೆಲ್ಸ್ನವ್ರು ಕರೆದ್ರೆ ಮಾತ್ರ ಕೆಲಸ. ಎಂತ ಕೆಲಸ ಮಾಡಿದ್ರಿ ಸಾವಿತ್ರಿ? ಈ ವಿಷಯ ನಮ್ಮ ವಿರುದ್ಧಂಗೆ ಹೇಳ್ಬೇಡಿ. ನಿಮ್ ತಮ್ಮಯ್ಯ ನನ್ ಮೇಲೆ ಆಣೆ ಮಾಡಿ ಈ ವಿಷಯ ನಮ್ಮ ವಿರುದ್ಧಂಗೆ ಹೇಳಲ್ಲ ಅಂತ. ಈ ವಿಷಯ ನಮ್ಮ ಮನೇಲಿ ಗೊತ್ತಾದ್ರೆ ಎಲ್ಲರೂ ತುಂಬಾ ನೊಂದ್ಕೋತಾರೆ. ಪ್ರತಾಪ್, ಪ್ಲೀಸ್ ಪ್ಲೀಸ್ ಆಣೆ ಮಾಡಿ, ಭಾಷೆ ಕೊಡಿ ಪ್ರತಾಪ್, ಪ್ಲೀಸ್.
ಏನಕ್ಕ ಹಿಂಗಾಗಿದ್ಯಾ? ಹೆಂಗಾಗಿದ್ದೀನಿ? ಅತ್ತೆ ಮನೆಗೆ ಹೋದ್ಮೇಲೆ ಒಂದ್ ರೌಂಡ್ ದಪ್ಪ ಆಗ್ಬಿಡಿದ್ಯಾ ಏನು? ಬಾವ ಪ್ರತಿದಿನ ಹೋಗೆ. ಹೌದು, ನೀನೇನ್ ಇಲ್ಲಿ? ಅದು ದೇವಸ್ಥಾನಕ್ಕೆ ಹರಕೆ ಸೇವೆ. ವಿನುತಾ, ನಂಗೆ ಟೈಮ್ ಆಯ್ತು, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಬರ್ತೀನಿ ಕಡೆ. ಅಕ್ಕ ಅಕ್ಕ ನಿಂತ್ಕೊಳೆ ಅಕ್ಕ. ವಿನುತಾ, ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಿನ್ಗೆ ನಾನು ಆಮೇಲೆ ಸಿಗ್ತೀನಿ. ಅಲ್ಲ ಪ್ರತಾಪ್, ನಾನು ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಬಂದಿದ್ದು. ಅರ್ಜೆಂಟ್ ಮೀಟಿಂಗ್ ಅಂತ ಹೇಳದ್ನಲ್ಲ, ಆಮೇಲೆ ಸಿಗ್ತೀನಿ. ಪ್ರತಾಪ್, ಅದೆಲ್ಲ ನನಗೆ ಬೇಕಾಗಿಲ್ಲ ಸತ್ಯ. ನೀನು ತಪ್ಪು ಮಾಡಿದ್ಯಾ ಅಷ್ಟೇ. ಇಷ್ಟೆಲ್ಲ ಕಷ್ಟ ಅನುಭವಿಸಿ ಈ ಪರಿಸ್ಥಿತಿಗೆ ಬಂದಿದ್ರು ನೀನ್ ನನಗೊಂದು ಮಾತು ಹೇಳಿಲ್ಲ ಅಂದ್ರೆ ನಿನ್ ಮನ್ಸಲ್ಲಿ ನನ್ಗೆ ಯಾವ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ಅರ್ಥ ಆಗೋಯ್ತು ಬಿಡು. ಮಾತಾಡಬೇಡಿ ಬಾಸು. ನೀನ್ ಮಾತಾಡ್ಬೇಡ ಸತ್ಯ. ಹೀಗಾಗಿದೆ ಅಂತ ನೀನ್ ಒಂದ್ ಮಾತು ಹೇಳಿದ್ಯಾ ನನ್ಗೆ. ಆಗಿಂದಾಗ್ಲೇ ಬಂದು ನಿನ್ಗೆ ಸೂಪರ್ ಆಗಿರೋ ಮನೆ ನಾನ್ ಮಾಡ್ಕೊಡ್ತಾ ಇದ್ದೆ. ಅಷ್ಟು ಮಾಡ್ಕೊಡುವಷ್ಟು ಯೋಗ್ಯತೆ ಅಲ್ವಾ ನನಗೆ? ಸತ್ಯ ಹೇಳ್ತೀನಿ ಬಾಸು, ನನ್ನವರು ಅಂತ ನನಗೆ ಯಾರೂ ಇಲ್ಲ. ಸಂಬಂಧಿಕರು, ನೆಂಟರು ಎಲ್ಲರೂ ಜಗಳ ಆಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ನನಗಿರೋದು ಅಂದ್ರೆ ನೀವೊಬ್ಬರೇ. ಫ್ರೆಂಡ್ಶಿಪ್ಪಲ್ಲಿ ಸಹಾಯ ಕೇಳಬಾರ್ದು, ಸಹಾಯ ಮಾಡಬೇಕು. ಸಹಾಯ ಕೇಳಿದ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ. ನನಗೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನೀನ್ ಏನೇನೋ ಹೇಳ್ತಾ ಇದೀಯ ಸತ್ಯ. ಸರಿ ಬಿಡು, ಈಗ ಆಗಿದ್ದಾಗೋಯ್ತು. ಈಗಿಂದೀಗ್ಲೇ ನಿಮ್ಮ ಅಪ್ಪ ಅಮ್ಮ ಸಾವಿತ್ರಿನ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಡು ನನ್ನ ಜೊತೆ ನಮ್ಮನೆ. ನನ್ನ ಮಾತು ಕೇಳಿ ಬೇಡ. ನೀನ್ ಇನ್ನೊಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ. ನಡಿ ಹೋಗೋಣ. ಬೇಡ ಪ್ರತಾಪ್, ಸತ್ಯ ನಿಮ್ ಫ್ರೆಂಡ್ ಅಷ್ಟೇ ಅಲ್ಲ, ನನ್ ಗಂಡನೂ ಹೌದು. ಇದೆಲ್ಲದ್ರಿಂದ ನಮ್ಮ ತಾಯಿಗೆ ಎಷ್ಟು ಅವಮಾನ ಆಗ್ಬೋದು ಅಂತ ಯೋಚನೆ ಮಾಡಿ. ನಮ್ಮ ತಾಯಿಗೂ ನಿಮ್ ತಾಯಿಗೂ ಆಗಿರೋ ಜಗಳ ನಾನು ನೆನಪಿಸ್ಕೊಳ್ಳಿ. ಏನೇ ಪದ್ಮಾವತಿ, ದೊಡ್ಡದಾಗಿ ಚಾಲೆಂಜ್ ಮಾಡಿದ್ದೆ, ಈಗ ನೋಡು ನಿನ್ ಮಗಳು ಗಂಡನ್ನ ಕರ್ಕೊಂಡು ಗಂಟು ಮೂಟೆ ಕಟ್ಕೊಂಡು ನನ್ನ ಮನೆಗೆ ಆಶ್ರಯ ಕೇಳಕ್ ಬಂದಿದ್ದಾಳೆ ಅಂತ ನಿಮ್ ತಾಯಿ ಹೇಳಲ್ವಾ? ಆಗ ನನ್ನ ತಾಯಿ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಓಕೆ, ನನಗೂ ಅರ್ಥ ಆಗುತ್ತೆ. ಸರಿ, ಈಗ ನಾನೊಂದು ಬಾಡಿಗೆ ಮನೆ ನಿಮಗೆ ಮಾಡ್ಕೊಡ್ತೀನಿ. ಅದು ನನ್ನ ದುಡ್ಡಿಂದ. ಅದಕ್ಕೂ ನಮ್ಮ ತಾಯಿಗೂ ಯಾವ ಸಂಬಂಧನೂ ಇರೋದಿಲ್ಲ. ಓಕೆ? ಇದೊಂದು ವಿಷಯದಲ್ಲಿ ಬಲವಂತ ಮಾಡಬೇಡಿ ಬಾಸು. ಮನೆ ಹೋಯ್ತು, ಮರುವಾದೆ ಹೋಯ್ತು, ಸಂತೋಷ ಹೋಯ್ತು. ಈಗ ಫ್ರೆಂಡ್ಶಿಪ್ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಸತ್ಯ ಮತ್ತೆ ಮಾತಾಡಿದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಓಕೆ ಬಿಡು, ನಿಮ್ಮಿಷ್ಟ. ಬಾಸು, ಇನ್ನೇನೇ ಸಹಾಯ ಬೇಕಾದ್ರೂ ನಾನು ನಿಮ್ಮ ಹತ್ರನೇ ಕೇಳ್ತೀನಿ. ಹೋಗಲೇ. ಬಾಸು, ಕೋಪ ಮಾಡ್ಕೋಬೇಡಿ ಪ್ಲೀಸ್. ಕೋಪ ಯಾಕೆ ಮಾಡ್ಕೊಂಡಿದ್ಯಾ ಅಂತ ನಾನು ನಿನ್ನ ಹತ್ರ ಕೇಳಲ್ಲ. ಯಾಕೆ ಅಂದ್ರೆ ನಿನ್ನೆ ನೀನ್ ದೇವಸ್ಥಾನದ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಕರೆದಾಗ ನನಗೆ ಮಾತಾಡಕ್ ಆಗ್ಲಿಲ್ಲ. ತಪ್ಪು ನಾನು ಮಾಡಿದ್ದೀನಿ. ಐ ಲವ್ ಯು ಅಂದ್ಬಿಟ್ರೆ ತಪ್ಪೆಲ್ಲ ಮಾಫಿ ಆಗ್ಬಿಡುತ್ತಾ? ಶಿಕ್ಷೆ ಆಗ್ಲೇಬೇಕು. ಕಿಸ್ ಮೀ ಆರ್ ಕಿಲ್ ಮೀ, ಲವ್ ಮೀ ಆರ್ ಹೇಟ್ ಮೀ. ಆದ್ರೆ ಪ್ಲೀಸ್ ಈ ರೀತಿ ಮುಖ ಗಂಟಾಕೊಂಡು ಮಾತ್ರ ನಿಲ್ಬೇಡ. ನನ್ನ ಹತ್ರ ನೋಡಕ್ ಆಗ್ತಾ ಇಲ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ನೋಡ್ದ್ಯಾ ನಕ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ. ಆದ್ರೆ ನೀನ್ ಕೋಪ ಮಾಡ್ಕೊಂಡಾಗ ಮಾತ್ರ ಆಗ್ಲೂ ಚೆನ್ನಾಗೇ ಕಾಣಿಸ್ತೀಯ. ಪೂಜೆ ಮಾಡಿದ್ ನಿಲ್ಸಿ ಪ್ರತಾಪ್. ನೀನು ಯಾಕೆ ಹಾಗೆ ಮಾಡಿದ್ದು? ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೆ ಗೊತ್ತಾ? ಸರಿ ಬಿಡು, ಎಮರ್ಜೆನ್ಸಿ ಮೀಟಿಂಗ್ ಇತ್ತು. ಸರಿ, ವಿಷಯಕ್ಕೆ ಬಾ. ಏನಾಯ್ತು? ನಿನ್ನೆ ನಿಮ್ಮ ಅಮ್ಮ ಬಂದಿದ್ರು ಆಫೀಸಿಗೆ. ಬಾಯಿಗೆ ಬಂದಾಗೆಲ್ಲ ಬೈದ್ರು ಗೊತ್ತಾ? ಮಾಡ್ದೇ ಇರೋ ತಪ್ಪಿಗೆ ಬೈಸ್ಕೊಂಡೆ. ನನ್ನ ಕೆಲಸದಿಂದ ತೆಗಿತಾರಂತೆ.
ಒಳ್ಳೇದೇ ಆಯ್ತು ಬಿಡು, ನಿನ್ ಜೊತೆ ನಾನು ನಿರುದ್ಯೋಗಿ ಆಗ್ಬಿಟ್ಟೆ. ತಮಾಷೆ ಮಾಡಿದ್ ಸಾಕು ಪ್ರತಾಪ್. ನೀವು ಬಿಸ್ನೆಸ್ ಟ್ರಿಪ್ಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ನಾನು ಬರ್ತಿಲ್ಲ. ಯಾಕೆ? ಮನೇಲಿ ಒಪ್ತಿಲ್ಲ ಪ್ರತಾಪ್. ಈ ವಿಷಯನ ಪೂರ್ತಿ ಹೇಳಕ್ ಆಗ್ತಿಲ್ಲ. ನಾನು ಬರಲ್ಲ, ನೀವು ಹೋಗಿ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನ್ ನನ್ನ ಜೊತೆ ಬಂದ್ರೆ ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ, ನಾನು ಕಂಡ ಕನ್ಸೆಲ್ಲ ನನ್ಸಾಗುತ್ತೆ ಅಂತ. ಹೇಗಾದ್ರೂ ಮಾಡಿ ಒಪ್ಸು ವಿನುತಾ. ಪ್ರತಾಪ್, ಅರ್ಥ ಮಾಡ್ಕೊಳ್ಳಿ, ಅದ್ ಸಾಧ್ಯ ಇಲ್ಲ. ಸರಿ ಬಿಡು, ನೀನೇನ್ ಮಾಡಕ್ಕಾಗತ್ತೆ? ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಷ್ಟೇ. ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಹುಡುಗಿರು ಬಂದ್ರು ಹೋದ್ರು, ನೋಡಿ ಇಷ್ಟಪಟ್ಟವ್ರು ಎಷ್ಟೋ ಜನ. ಆದ್ರೆ ನನ್ನ ಮನ್ಸಿಗೆ ಇಷ್ಟ ಆದವಳು ನೀನೊಬ್ಳೆ. ತಪ್ಪು ನಂದು. ನಾನೊಬ್ಬ ಇಷ್ಟಪಟ್ರೆ ಸಾಕ, ನೀನು ಇಷ್ಟಪಡ್ಬೇಕಲ್ವಾ? ಪ್ರತಾಪ್, ಪ್ಲೀಸ್ ಪ್ರತಾಪ್, ಹೀಗೆಲ್ಲ ಮಾತಾಡ್ಬೇಡಿ. ಚೇಚೆ, ನನಗೆ ನಿನ್ ಮೇಲೆ ಏನು ಕೋಪ ಇಲ್ಲ ವಿನುತಾ. ತಪ್ಪು ನಂದು. ನೀನ್ ಬರ್ದೇನೆ ನಿನ್ನನ್ನು ನಾನು ಇಲ್ಲಿ ಕೂರ್ಸ್ಕೊಂಡ್ಬಿಟ್ಟಿದ್ದೀನಿ. ನಾನೇ ಅನ್ಭವಿಸ್ಬೇಕಲ್ವಾ? ನಿನ್ನ ಒಂದು ದಿನ ನಾನು ನೋಡ್ಲಿಲ್ಲ ಅಂದ್ರೆ ಆ ದಿನ ಫುಲ್ ನನಗೆ ಬ್ಯಾಡ್ ಡೇ ಆಗಿರುತ್ತೆ. ನಿನ್ನ ಹತ್ರ ನಾನು ಮಾತಾಡಿಲ್ಲ ಅಂದ್ರೆ ಊಟ ಸೇರಲ್ಲ. ಪದೇ ಪದೇ ನಿನ್ನನ್ನು ನೋಡ್ಬೇಕು ಅನ್ಸಿರುತ್ತೆ. ಇಟ್ಸ್ ಓಕೆ. ಹಾಗಾಗಿ ಬಿಸ್ನೆಸ್ ಟ್ರಿಪ್ ಬಗ್ಗೆ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದೆ. ಇಟ್ಸ್ ಓಕೆ. ನಿಮ್ ಮನೇಲಿ ಕಳಿಸ್ಲಿಲ್ಲ ಅಂದ್ರೆ ನೀನೇನ್ ಮಾಡ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ, ನೀನ್ ಆ ಟ್ರಿಪ್ಪಿಗೆ ಬರ್ಲಿಲ್ಲ ಅಂದ್ರೆ ನನಗೂ ಆ ಟ್ರಿಪ್ ಬೇಕಾಗಿಲ್ಲ, ನಾನು ಹೋಗೋದಿಲ್ಲ. ಪ್ಲೀಸ್, ನನ್ನಿಂದ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನ ಹಾಳು ಮಾಡ್ಕೋಬೇಡಿ ಪ್ರತಾಪ್. ನೀವ್ ಹೋಗಿ. ಬೇಡ ವಿನುತಾ, ನೀನ್ ಬರ್ದಿರೋ ಆ ಬಿಸ್ನೆಸ್ ಟ್ರಿಪ್ ನನಗೆ ಬೇಕಾಗಿಲ್ಲ. ನೀನ್ ಬರ್ದಿರೋ ಆ ಆಫೀಸ್ ಕೂಡ ನನಗೆ ಬೇಕಾಗಿಲ್ಲ. ನೀನಿಲ್ಲ ಅಂದ್ರೆ ಈ ಜೀವನನೇ ನನಗೆ ಬೇಕಾಗಿಲ್ಲ ವಿನುತಾ. ನನ್ನ ಲೈಫಲ್ಲಿ ನೀನೇನು ಅಂತ ನಿನಗೆ ಗೊತ್ತಿಲ್ಲ ವಿನುತಾ, ನಿನಗೆ ಗೊತ್ತಿಲ್ಲ. ಯಾಕೆ ಪ್ರತಾಪ್, ಯಾಕೆ ನನಗೆ ಇಷ್ಟೊಂದು ಹಚ್ಕೊಟ್ಟಿದ್ದೀರಾ? ಬೇಡ ಬೇಡ ಅಂತ ತುಂಬಾ ಹೇಳಿದೆ. ನನ್ನ ಮನಸ್ಸು ನನ್ನ ಮಾತು ಕೇಳ್ತಾನೆ ಇಲ್ಲ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಬೇಡ ಬೇಡ ಅಂತ ತುಂಬಾ ಹೇಳಿದೆ. ನನ್ನ ಮನಸ್ಸು ನನ್ನ ಮಾತು ಕೇಳ್ತಾನೆ ಇಲ್ಲ. ಅಮ್ಮ, ನಾನು ಅದು ಇಲ್ಲೇ ಇದ್ದೀನಮ್ಮ. ಓ, ಮನೇಲಿದ್ಯಾ? ನಾನು ಹೇಳಿದ್ನಲ್ಲ ಸತ್ಯನಾರಾಯಣ ಪೂಜೆಗೆ ಬರ್ತೀನಿ ಅಂತ. ಈಗ ಪೂಜೆ ಎಲ್ಲ ಮುಗೀತಮ್ಮ. ಹಾ, ನಿಮ್ಮನೆಗೆ ಹೊರಟಿದ್ದೀನಿ. ಬೇಗ ಬಂದ್ಬಿಡ್ತೀನಿ ಮಗಳೇ. ಅಲ್ಲಮ್ಮ, ಮನೆಗೆ ಬರ್ತಿದ್ಯಾ? ಅದು ನಾನು ಅಲ್ಲಿ ಸುತ್ತಮುತ್ತ ತುಂಬಾ ಶಬ್ದ ಕಣೆ, ಸ್ವಲ್ಪ ಜೋರಾಗಿ ಮಾತಾಡು. ಅಮ್ಮ, ನೀನು ಮನೆಗೆ ಹೋಗ್ಬೇಡ. ನಾನು ಮನೇಲಿ ಇಲ್ಲ, ನಾ ಹೊರಗಡೆ ಬಂದಿದ್ದೀನಿ. ಕೇಳಿಸ್ತಾ ಇಲ್ಲ?